ಅನ್ಕೊಂಡು ಪ್ಲಾನ್ ಮಾಡಿದ್ರೆ ಈ ವಿಧಿ ಬೇರೆನೇ ಪ್ಲಾನ್ ಮಾಡಿದೆ. ಪ್ರೀತಮ್, ಎಂಥ ಕೆಲಸ ಮಾಡಿಬಿಟ್ರಿ? ಯಾಕೆಂತ ನಿರ್ಧಾರಕ್ಕೆ ಬಂದ್ರಿ? ಯಾಕೆ ಈ ದೇಶ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರಿ? ನಿಮ್ಮ ಜೊತೆ ನನ್ನ ಬದುಕಿನ ಮುಂದಿನ ದಿನಗಳ ಬಗ್ಗೆ ಕನ್ಸು ಕಾಣ್ತಿರೋ ಟೈಮ್ಗೆ ಆ ಕನಸಿಗೆ ತಣ್ಣೀರು ಹಚ್ಚೋ ಕೆಲಸ ಮಾಡಿಬಿಟ್ರಲ್ಲ, ಯಾಕೆ? ಮೋನಿಕಾ 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 ಒಂದು ನಿಮಿಷ ಮೋನಿಕಾ ಮೋನಿಕಾ ಒಂದು ನಿಮಿಷ ನಿಂತ್ಕೊ. ಮೋನಿಕಾ ಮಾತಾಡ್ಬೇಕು. ಮೋನಿಕಾ ಮೋನಿಕಾ ಪ್ಲೀಸ್. ಏನು? ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನೋಡಿ, ನನ್ಗೆ ಇವತ್ತು ಯಾರ ಹತ್ರನೂ ಮಾತಾಡೋ ಮನ್ಸಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಮೋನಿಕಾ ಇಲ್ಲ, ಇವತ್ತು ಬಿಡೋ ಮಾತೇ ಇಲ್ಲ. ನನ್ನ ಮನಸ್ಸಲ್ಲಿರೋ ವಿಷಯ ಇವತ್ತು ಮಾತಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. ಅದೇ ನಂಗೆ ಕೋಪ ವರ್ಸ್ಬೇಡ, ದಯವಿಟ್ಟು ಹೊರಟೋಗು. ನಿಮಗೆ ಕೋಪ ಬಂದರೂ ಸರಿ, ನೀವು ಬೈದ್ರು ಸರಿ, ಹೊಡೆದ್ರು ಸರಿ, ಆದರೆ ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ತನಕ ಈ ಜಾಗನ ಬಿಟ್ಟು ಕದ್ಲೋದಕ್ಕೆ ನಾನು ಬಿಡಲ್ಲ. ಸರಿ, ಕೇಳು. ಅದೇನು ಉತ್ತರ ಕೊಡಬೇಕು ಎಲ್ಲ ಕೊಟ್ಟೆ ಹೋಗ್ತೀನಿ. ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ವಾ, ನಮ್ಮಿಬ್ಬರ ಬಗ್ಗೆ ಆಫೀಸ್ನಲ್ಲಿ ತಪ್ಪಾಗಿ ಮಾತಾಡ್ಕೊತಿದ್ದಾರೆ. ಬಾಸ್ ಆಗಿ ಕಾವೇರಿ ಡಿಸ್ಟೆನ್ಸ್ ಅಲ್ಲಿ ಇರಿ ಅಂತ ವಾರ್ನ್ ಮಾಡಿದ್ದಾರೆ. ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಡಿಸ್ಟೆನ್ಸ್ ಅಲ್ಲಿ ಇರು ಅಂತ ಹೇಳ್ತಾ ಇರೋದು. ಮತ್ತ್ಯಾಕೆ ಬಂದು ಹೊಸದಾಗಿ ಕೇಳ್ತಾ ಇದ್ಯಾ? ಇದು ನಿಮ್ಮ ನಿರ್ಧಾರ ಅಲ್ಲ ಅಂತ ನನಗೆ ಗೊತ್ತು. ನೀವು ಈ ರೀತಿ ನಿರ್ಧಾರ ತಗೊಳೋದಕ್ಕೆ ಯಾರು ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಅದ್ಯಾರು ಅಂತ ಹೇಳಿ. ನಾನೇನ್ ಚಿಕ್ಕ ಹುಡುಗಿ ಅಲ್ಲ ಇವ್ರ ಮಾತು ಕೇಳಿಸ್ಕೊಂಡು ಡಿಸಿಷನ್ ತಗೊಳ್ಳೋದಿಕ್ಕೆ. ಒಂದ್ ಹೆಣ್ಣಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ತಗೊಳ್ಳೋದು ನನಗೆ ಗೊತ್ತಿದೆ. ನಿನ್ನಿಂದ ನನ್ನ ಕೆರಿಯರೇ ಹಾಳಾಗೋಗಿದೆ. ಮೋನಿಕಾ, ನನ್ನಿಂದ ನಿಮ್ಮ ಲೈಫ್ ಕೆರಿಯರ್ ಹಾಳಾಗ್ತಾ ಇದೆಯಾ? ಒಂದ್ ಹುಡುಗಿ ಜೊತೆ ಮದ್ವೆ ಆಗಿರೋ ಒಬ್ಬ ಗಂಡಸು ಅಂಟ್ಕೊಂಡೇ ಇದ್ರೆ ಅದರಿಂದ ಹುಡುಗಿ ಜೀವನ ಹಾಳಾಗದೆ ಇನ್ನೇನಾಗತ್ತೆ? ನೋಡಿ, ದಯವಿಟ್ಟು ನನ್ನಿಂದ ದೂರ ಇರಿ. ಮೋನಿಕಾ ಪ್ಲೀಸ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೆ ನಿಮ್ ಬಿಟ್ಟಿರೋ ಶಕ್ತಿ ಇಲ್ಲ. ನೀವೇ ನನ್ನ ಶಕ್ತಿ, ಸಂತೋಷ, ಜೀವನ ಎಲ್ಲ. ಏಯ್, ಏನ್ ಹೇಳ್ತಾ ಇದ್ಯಾ ನೀನು? ನೀನೇ ನನ್ನ ಬಾಯ್ ಫ್ರೆಂಡ್ ಆ ರೀತಿ ಹೇಳಕ್ಕೆ? ಮದ್ವೆ ಆಗಿ ಹೆಂಡತಿ ಇದ್ದಾಳೆ. ಒಳ್ಳೆ ಹುಚ್ಚನ್ ತರ, ಸೈಕೋ ತರ ಸಿನಿಮಾ ಡೈಲಾಗ್ ಹೊಡಿಬೇಡ. ಮೋನಿಕಾ, ಇದು ಯಾವ ಸಿನಿಮಾ ಡೈಲಾಗು ಅಲ್ಲ, ನನ್ನ ಮನ್ಸಿನ ಮಾತು. ಮೋನಿಕಾ, ಎಲ್ಲದನ್ನು ಬಿಟ್ಟು ಎಲ್ರೂ ಬಿಟ್ಟು ಬಂದ್ಬಿಡ್ತೀನಿ. ನಾವಿಬ್ರು ಎಲ್ಲರೂ ದೂರ ಹೋಗಿ ಸಂತೋಷವಾಗಿ ಬದುಕೋಣ. ಬಾ ಮೋನಿಕಾ, ಬಾ ಮೋನಿಕಾ, ಬಾ ಮೋನಿಕಾ, ಹೋಗೋಣ. ಮಾತು ಕೇಳು ಮೋನಿಕಾ, ಬಾ ಮೋನಿಕಾ, ಹೋಗೋಣ. ಮೋನಿಕಾ ಪ್ಲೀಸ್, ಮಾಡ್ಕೊ ಮೋನಿಕಾ. ಮೋನಿಕಾ, ಇದಕ್ ಮೇಲೆ ಒಂದೇ ಒಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ. ಇಲ್ಲಿವರೆಗೂ ಒಬ್ಬ ಫ್ರೆಂಡ್ ಆಗಿ ಮರ್ಯಾದೆ ಕೊಡ್ತಿದ್ದೆ. ನೀನು ಲಿಮಿಟ್ಸ್ ನ ಕ್ರಾಸ್ ಮಾಡ್ಬಿಟ್ಟಿದ್ಯಾ. ಒಳ್ಳೆ ರೋಡಲ್ಲಿ ಹೋಗೋ ಪೊರ್ಕಿ ತರ ಕಾಣಿಸ್ತಾ ಇದ್ಯಾ. ಪೊಲೀಸಿಗೆ ಹೇಳಿ ಲಾಠಿಯಲ್ಲಿ ಓಡಿಸ್ಬೇಕಾಗತ್ತೆ. ಆಗ ಇಡೀ ಊರಲ್ಲಿ, ಆಫೀಸಲ್ಲಿ ನಿನ್ ಮರ್ಯಾದೆ ಹೋಗತ್ತೆ. ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನಿಂದ ದೂರ ಇದ್ಬಿಡು. ಇನ್ಮೇಲೆ ನೀನ್ ಯಾರೋ ನಾನ್ ಯಾರೋ. ಇವತ್ತು ಈ ಮೋನಿಕಾ ಅನ್ನೋ ಬೆಂಕಿನ ಆರಿಸ್ಬೇಕು ಅಂತ ಅನ್ಕೊಂಡು ಬರುವಷ್ಟರಲ್ಲಿ ಹೊಸದೊಂದು ಬೆಂಕಿ ಹಚ್ಚಿ ಆ ದಿನ ಉರಿಸ್ತಿದ್ದಾಳೆ. ಇನ್ನು ಈ ಬೆಂಕಿ ಹರಡೋದಕ್ಕೆ ಬಿಡಬಾರ್ದು. ಮೋನಿಕಾ, ಮೋನಿಕಾ ಮೇಡಮ್, ಕಾವೇರಿ ಮೇಡಮ್ ಕರೀತಾ ಇದ್ದಾರೆ. ಕಾವೇರಿ ಯಾಕೆ ಮತ್ತೆ ಮತ್ತೆ ಮೋನಿಕಾನ ಕರೆಸ್ತಾ ಇದ್ದಾಳೆ? ಏನು ಹೇಳಿ ಕಳಿಸ್ತಾಳೋ ಏನೋ. ಈಗಾಗಲೇ ಕಾವೇರಿ ಮಾತಿಂದ ಮೋನಿಕಾ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ. ಇವಾಗ ಇನ್ನೇನು ಹೇಳಿ ತಲೆ ಕೆಡಿಸ್ತಾಳೋ ಏನೋ.
ಮೋನಿಕಾ ಕಾವೇರಿ ಕ್ಯಾಬಿನಿಂದ ಈಚೆ ಬರ್ತಿದ್ದಂಗೆ ಅವಳಿಗೆ ಸಾರಿ ಕೇಳಿ ಹೇಗಾದರೂ ಮಾಡಿ ನನ್ನ ಲವ್ನ ಹೇಳ್ಕೊಂಬಿಡ್ಬೇಕು. ಆವಾಗ ಮುಂದೆ ನನಗೆ ದಾರಿ ಆಗತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಬನ್ನಿ. ಮೇಡಮ್ ಬರಕ್ಕೆ ಹೇಳಿದ್ರಂತೆ. ನಾನು ನಿಮ್ಮ ಬಗ್ಗೆ ಏನೋ ಅನ್ಕೊಂಡಿದ್ದೆ, ಆದರೆ ಇವತ್ತು ಆದಿ ಜೊತೆ ಮಾತಾಡ್ತಿದ್ದನ್ನ ನೋಡಿ ತುಂಬ ಖುಷಿ ಆಯಿತು. ನಿಮ್ಮ ಬಗ್ಗೆ ತುಂಬ ಹೆಮ್ಮೆನೂ ಆಯಿತು. ಮೇಡಮ್ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ರು, ಅದಕ್ಕೆ ಕೋಪ ಬಂದು ಬಾಯಿಗೆ ಬಂದಾಗೆ ಬೈದ್ಬಿಟ್ಟೆ ಮೇಡಮ್. ವೆರಿ ಗುಡ್. ನೀವು ಯಾಕೋ ಡಿಸ್ಟರ್ಬ್ ಆಗಿರೋ ಹಾಗಿದೆ? ಹಾಗೇನೂ ಇಲ್ಲ ಮೇಡಮ್. ಯಾಕೆ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ ಮೋನಿಕಾ? ಪ್ರೀತಮ್ ಫಾರಿನ್ಗೆ ಹೋದ್ರು ಅಂತ ಡಿಸ್ಟರ್ಬ್ ಆಗಿದ್ದೀರಾ ಅಲ್ವಾ? ಅವ್ರು ಫಾರಿನಿಗೆ ಹೋದ್ರೆ ನಾನು ಯಾಕೆ ಡಿಸ್ಟರ್ಬ್ ಆಗಲಿ ಮೇಡಮ್? ಹೌದಲ್ವಾ, ನೀನ್ ಯಾಕೆ ಡಿಸ್ಟರ್ಬ್ ಆಗ್ತೀಯಾ? ನಾನು ನಿನ್ನ ಮಾತನ್ನ ನಂಬ್ತೀನಿ ಮೋನಿಕಾ, ಯಾಕಂದ್ರೆ ನನ್ನ ಮಾತಿಗೆ ಗೌರವ ಕೊಟ್ಟು ನೀನು ಆದಿಯಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿದ್ಯಾ. ಆದರೆ ಯಾರ ಮಾತನ್ನ ಕೇಳ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರೋ ಅವ್ರ ಮಾತಿಗೆ ಬೆಲೆ ಕೊಟ್ಟ ಹಾಗಾಗತ್ತಾ? ಮೇಡಮ್ ಏನು ಹೇಳ್ತಾ ಇದ್ದೀರಾ? ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಮೋನಿಕಾ, ಯಾಕೆ ಅರ್ಥ ಆಗ್ತಾ ಇಲ್ವಾ? ಓ, ನನ್ನ ಮಾತು ಕೇಳಿ ಶಾಕ್ ಆಯ್ತಾ? ನಿನ್ನ ಮಾತು ಕೇಳಿ ನನಗೂ ಶಾಕ್ ಆಗಿತ್ತು. ಇಲ್ಲೇನು ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗದೆ ಇರೋ ಥರ ಆಗಿತ್ತು. 2 ಸಂಬಳ ಸಿಗುತ್ತೆ ಅಂತ ಆಸೆ ಪಟ್ಟು ವಿಶ್ವಾಸದಿಂದ ಕೆಲಸ ಮಾಡ್ತಿದ್ದೆ, ಆದ್ರೆ ನನ್ನೇ ನಾಯಿ ತರ ನೋಡ್ತಾ ಇದ್ದಾರೆ. ಆ ಕಂಪನಿಯಿಂದ ಈ ಕಂಪನಿ ಕರ್ಸ್ಕೊಂಡಾಗ ನನ್ನ ಮೇಲೆ ಇದ್ದಿದ್ದ ಗೌರವ ಈಗಿಲ್ಲ. ಇಲ್ಲಿ ತನಕ ನನ್ನ ಟಾರ್ಗೆಟ್ ಆ ಆದಿ ಆಗಿದ್ದ, ಆದ್ರೆ ಈಗ ನನ್ನ ಟಾರ್ಗೆಟ್ ಪ್ರೀತಮ್. ಈ ವಿಷಯದಲ್ಲಿ ನನಗೆ ಕಾವೇರಿನೇ ಇನ್ಸ್ಪಿರೇಷನ್. ಈಗಿನ್ನೂ ದೊಡ್ಡ ಶಾಕೇ ಆಗಿರ್ಬೇಕಲ್ವಾ? ಇದ್ರ ಜೊತೆ ಇನ್ನೂ ಒಂದು ದೊಡ್ಡ ಶಾಕ್ ನಿನ್ಗೋಸ್ಕರ ಕಾಯ್ತಿದೆ. ಇದರಲ್ಲಿ ನಿನ್ನ ಭವಿಷ್ಯನೇ ಇದೆ.